ಇನ್ನು ಎಲ್ಲೆಡೆ ಐಟಿ ಶಾಕ್ ಸುದ್ದಿನೇ ಬರ್ತಾ ಇರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಿಎಸ್ ಪುಟ್ಟರಾಜು ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಮಾತನಾಡಿದ್ದಾರೆ. ಏನ್ ಮಾತುಕತೆ ನಡೆಸಿದ್ದಾರೆ ನೋಡೋಣ ಬನ್ನಿ. ಇವತ್ತು ರಾಜ್ಯದಲ್ಲಿ ಐಟಿ ದಾಳಿ ಆಗುತ್ತೆ ಅಂತಕ್ಕಂಥ ವಿಚಾರನ ಮುಖ್ಯಮಂತ್ರಿಗಳು ಹೇಳಿದ್ರು. ಅವರು ಹೇಳಿದ ರೀತಿಯಲ್ಲೇ ಅವರ ಆಪ್ತರ ಸಚಿವರಾಗಿರ್ತಕ್ಕಂಥ ಪುಟ್ಟರಾಜು ಅವರ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿದೆ. ಈಗ ಪುಟ್ಟರಾಜು ಅವರು ನಮ್ಮ ಜೊತೆಲಿದ್ದಾರೆ. ಐಟಿ ದಾಳಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವತ್ತು ನಿನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಆ ಬೆನ್ನಲ್ಲೇ ಅದೇ ರೀತಿಯಲ್ಲಿ ದಾಳಿ ಆಗಿದೆ. ಈಗ ಬಹುತೇಕ ಇದು ರಾಜಕೀಯ ಪ್ರೇರಿತವಾದಂಥ ಐಟಿ ದಾಳಿ ಅಂತಕ್ಕಂಥದ್ದನ್ನ ನನಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಇದರಿಂದ ಏನಾದರೂ ಬಿಜೆಪಿಯವರು ಅವರ ಬೆಂಬಲಿತ ಅಭ್ಯರ್ಥಿಗೆ ಪ್ಲಸ್ ಆಗ್ಬೋದು ಅಂತಕ್ಕಂಥದ್ದನ್ನ ಭಾವಿಸಿದ್ರೆ ಅವ್ರ ಭ್ರಮೆ ಅಷ್ಟೇ. ಇವೆಲ್ಲ ನಡೆಯೋದಿಲ್ಲ. ಈ ಕ್ಷಣದಿಂದ ಬಹಳ ಆಕ್ಟಿವ್ ಆಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ರೀತಿ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೀನಿ. ಅಂದ್ರೆ ಈ ದಾಳಿಯಿಂದ ನೇರವಾಗಿ ಹೇಳ್ತಾ ಇದ್ರಿ ಸುಮಲತಾ ಅಂಬರೀಶ್ ಅವರ ಕೈವಾಡ ಇದೆ ಅಂತ. 100 ಭಾಗ ಏನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯವರದೇ ಕೈವಾಡ ಅಂತಕ್ಕಂಥದನ್ನ ಸ್ಪಷ್ಟಪಡಿಸ್ತೇನೆ. ಯಾವ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಸರ್? ಇದರಿಂದ ಬಹುತೇಕ ಹಿಡಿದು ಕಟ್ಟಾಕ್ಬಹುದು. ರಾಜ್ಯದ ಮುಖ್ಯಮಂತ್ರಿಗಳ ಆಪ್ತರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮುಖ್ಯಮಂತ್ರಿಗಳ ದುಡ್ಡೇನ ಮನೇಲಿದೆ ಅಂತಕ್ಕಂಥ ಭ್ರಮೆ ಇಟ್ಕೊಂಡು ಕಳಿಸಿದ್ದಾರೆ. ಒಂದು ಪೈಸನೂ ಅವರೇನು ಇಲ್ಲಿಂದ ವಾಪಸ್ ತಗೊಂಡು ಹೋಗಕ್ಕಾಗಲ್ಲ. ಅದೇ ಚುನಾವಣೆಗೋಸ್ಕರ ದುಡ್ಡಿಟ್ಟಿದ್ದಾರೆ ಪುಟ್ಟರಾಜು ಅವರು, ಅದಕ್ಕೆ ದಾಳಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ. ಹೌದು, ಅದೇ ಆ ನಿರೀಕ್ಷೆಲೇ ಕಳಿಸಿದ್ದಾರೆ. ಅದೇ ಹೇಳಿದ್ನಲ್ಲ, ಬಹಳ ಪಾರದರ್ಶಕವಾಗಿ ಬೆನ್ ತಟ್ಟಿ ನಮ್ಮ ಐಟಿ ಅಧಿಕಾರಿಗಳು ಮನೆಯಿಂದ ಹೋಗ್ತಾರೆ. ಅಷ್ಟು ಪಾರದರ್ಶಕವಾಗಿ ನಮ್ಮ ಬದುಕನ್ನು ರೂಪಿಸ್ಕೊಂಡಿದ್ದೇವೆ. ಇವತ್ತು ಎಷ್ಟೊತ್ತು ಬಂದ್ರು? ಎಷ್ಟು ಜನ ಅಧಿಕಾರಿಗಳಿದ್ರು ಸರ್? 5:30 ಗಂಟೆಗೆ ಬಂದಿದ್ದಾರೆ. ಇಲ್ಲಿ ಮೈಸೂರು ಮನೆಗೆ ಸೇಮ್ ಟೈಮಿಗೆ ಬಂದಿದ್ದಾರೆ. 4 ಜನ ಐಟಿ ಅಧಿಕಾರಿಗಳು, 4 ಜನ CRF ಅಧಿಕಾರಿಗಳು ಬಂದು ಇವತ್ತು ಅಕೌಂಟ್ಸ್ ನೋಡ್ತಾ ಇದ್ದಾರೆ. ಬಂದಂತ ಟೈಮಲ್ಲಿ ತಾವು ಏನ್ ಮಾಡ್ತಾ ಇದ್ರಿ, ಮತ್ತೆ ಹೆಂಗೆ ಸಹಕಾರ? ಮಲಗಿದ್ದೆ. ನನ್ನ ಮಗನಿಗೆ ಗೊತ್ತಾಗಿ ಮಗ ಬಂದು ಎಬ್ಬಿಸ್ತಾ, ಅಷ್ಟರಲ್ಲೇ ಅವರು ಒಳಗೆ ಬಂದು ಕಾಫಿ ಕೊಟ್ಟು ಕೆಲಸ ಶುರು ಮಾಡಿಸಿ ಅಂತಕ್ಕಂಥದ್ದು ನಾನೇ ಹೇಳಿದ್ದೀನಿ. ಈ ದಾಳಿ ನೇರವಾಗಿ ಹೇಳ್ತಾ ಇದ್ರಿ ರಾಜಕೀಯ ಉದ್ದೇಶ ಅಥವಾ ಚುನಾವಣೆ ಪರ್ಪಸ್ ಅಂತ? 100% ಇದು ರಾಜಕೀಯ ಪ್ರೇರಿತವಾದಂಥ ದಾಳಿ. ಇದರಿಂದ ಏನಾದ್ರು ನಮ್ಮನ್ನ ಕಟ್ಟಾಕ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ಭ್ರಮೆ. ಇವತ್ತಿಂದ ನಮಗೆ ಬಹಳ ಸ್ಪೀಡ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತೀನಿ. ರಾಜ್ಯದಲ್ಲಿ ಚುನಾವಣೆ ಬಂತು ಅಂದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ JDS ಮುಖಂಡರುಗಳು ಟಾರ್ಗೆಟ್ ಆಗ್ತಾ ಇದಾರ ಅಂತ? ಹೌದು. ಇವತ್ತು ಐಟಿ ಮುಖ್ಯಸ್ಥ ಏನಿದ್ದಾರೆ, ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರ ಕೈಗೊಂಬೆಯ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಬಿಜೆಪಿಯ ದೊಡ್ಡ ನಾಯಕರುಗಳು ಯಾರ್ಯಾರ ಮನೆ ರೈಡ್ ಮಾಡಿಸಬೇಕು ಅಂತ ಲೀಸ್ಟ್ ಮಾಡ್ತಾರೆ. ಆ ಲೀಸ್ಟ್ ಮಾಡಿದಂಥ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳಿಗೆ ಅಲ್ಲಿಯ ಬಿಜೆಪಿ ಮುಖಂಡರು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಅಲ್ಲ, ಎಲ್ಲೋ ಒಂದ್ ಕಡೆ ಎಲ್ಲೂ ಬಿಜೆಪಿ ನಾಯಕರುಗಳು ಮುಖಂಡರು ಮನೆ ಮೇಲೆ ಐಟಿ ದಾಳಿ ಆಗಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಏನ್ ಮೆಸೇಜ್ ಕೊಡ್ತಾ ಇದೆ ಅಂತ? ಹೌದು, ಇವತ್ತು ರಾಜಕೀಯ ಪ್ರೇರಿತವಾದಂಥ ದಾಳಿ JDS ಕಾಂಗ್ರೆಸ್ ಮುಖಂಡರ ಮನೆ ಮೇಲೆ ನಡೀತಾ ಇದೆ. ಇದರಿಂದ ನಮ್ಮನ್ನ ವಿಚಲಿತರು ಮಾಡಬಹುದು, ಕಟ್ಟಾಕ್ಬಹುದು ಅಂತ ಹೇಳಿ ಭಾವಿಸಿದ್ರೆ ಅವ್ರ ಭ್ರಮೆ. ಯಾವುದು ನಮ್ಮನ್ನ ಅಲ್ಲಾಡ್ಸಕ್ಕಾಗೋದಿಲ್ಲ. ನಮ್ಮನ್ನ ಇವತ್ತು ಸ್ಪೀಡ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಐಟಿ ದಾಳಿ ಮಂಡ್ಯದಲ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತಾ ಸರ್? ಯಾವುದೇ ಕಾರಣಕ್ಕೂ ನಮಗೆ ಇವತ್ತು ಪ್ಲಸ್ ಆಗುತ್ತೆ. ನನ್ನ ಜನ ಮುಖಂಡರು ಕಾರ್ಯಕರ್ತರು ಇವತ್ತು ರೊಚ್ಚಿಗೆ ಹೇಳ್ತಾರೆ. ಇವತ್ತಿಂದ ಇದರ ಪರಿಣಾಮವನ್ನು ಅವರು ಅನುಭವಿಸಬೇಕಾಗುತ್ತೆ. ಇಲಾಖೆಗಾಗ್ಲಿ ಅಥವಾ ಪಕ್ಷೇತರ ಅಭ್ಯರ್ಥಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇದರಿಂದ ಬಹುತೇಕ ನಾನು ಬಿಜೆಪಿ ಅವ್ರಿಗೂ ಹೇಳ್ತೀನಿ, ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೂ ಹೇಳ್ತೀನಿ, ಇವೆಲ್ಲ ನಾಟಕೀಯವಾದಂಥ ನಡವಳಿಕೆಗಳು ಬಿಟ್ಟು ನೇರವಾಗಿ ಜನರ ಮಧ್ಯೆ ಹೋಗಿ ಓಟ್ ಕೇಳಿ ಅದು ತೀರ್ಮಾನ ಮಾಡ್ತಕ್ಕಂಥವ್ರು ಈ ಜಿಲ್ಲೆಯ ಮಹಾಜನತೆ ಅದನ್ನು ಮಾಡ್ತಾರೆ. ಇದರಿಂದ ಏನು ನಡೆಯೋದಿಲ್ಲ ನಿಮ್ಮ ಆಟಗಳು ಅಂತಕ್ಕಂಥದ್ದನ್ನ ಹೇಳಿ ಬಯಸ್ತೇನೆ. ಈ ಘಟನೆಯಿಂದ ನೀವೇನು ವಿಚಲಿತರಾಗಿಲ್ಲ, ಭಯ ಆಗಿಲ್ಲ? ಕ್ವಶನೇ ಇಲ್ಲ. ಎಷ್ಟು ಖುಷಿಯಾಗಿ ಕೂತಿದ್ದೀನಿ ನಿಮ್ಮ ಜೊತೆ. ಇದೇನು ಹಿಂಗಂತಿದ್ದೀರಿ? ಮನಸ್ಸಿಗೆ ಏನಾದ್ರು ತಡೆಯಪ್ಪ ಅಂತ ಇದ್ರೆ ತಾನೆ. ನಮ್ಮದು ಪಾರದರ್ಶಕವಾದಂಥ ಬದುಕು. ಕಳೆದ 35 ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಟ್ಕೊಳ್ಳದ ರೀತಿಯಲ್ಲಿ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮಪ್ಪ ಕಳೆದ 48, 18, 65, 70 ವರ್ಷಗಳಿಂದನೇ ಈ ಲೈನಲ್ಲಿ ಲಾರಿ ತಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂಥವ್ರು. ಅವತ್ತಿಂದ ಐಟಿ ಇಲಾಖೆಗೆ ₹1 ದೋಖ ಆಗದ ರೀತಿಯಲ್ಲಿ ಪಾರದರ್ಶಕವಾಗಿ ಬದುಕನ್ನ ಮಾಡ್ಕೊಂಡು ಬಂದಿದ್ದೀವಿ. ಇದಿಷ್ಟು ಪುಟ್ಟರಾಜು ಅವರ ಹೇಳಿಕೆ. ಒಟ್ಟಾರೆ ಐಟಿ ದಾಳಿ ಅಂತಕ್ಕಂಥದ್ದು ಯಾವುದೇ ರೀತಿಯಾದ ಪರಿಣಾಮ ಬೀರಲ್ಲ, ಚುನಾವಣೆಯನ್ನು ನಾವು ಧೈರ್ಯದಿಂದನೇ ಎದುರಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆಗೆ ರವಿ ಲಾಲಿಪಾಳ್ಯ, TV9 ಮಂಡ್ಯ.